ಅವರೆಲ್ಲ ಡ್ಯಾನ್ಸರ್ಸ್. ಆ ಯುವತಿಯರಿಗೆ ಡ್ಯಾನ್ಸ್ ಬಿಟ್ಟು ಬೇರೆ ಏನೂ ಗೊತ್ತೇ ಇಲ್ಲ. ಕಲಿತ ಡ್ಯಾನ್ಸ್ನಿಂದ ಜೀವನ ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗಿರಲಿಲ್ಲ. ಅಂತಹ ನಿಸ್ಸಹಾಯಕ ಯುವತಿಯರಿಗೆ ಕೆಲಸ ಕೊಡಿಸೋ ಆಮಿಷ ತೋರಿಸಿ ಲೈವ್ ಬ್ಯಾಂಡ್ಗೆ ತಳ್ಳೋಕೆ ಮುಂದಾದ ಕಿರಾತಕರನ್ನ ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ. ಈ ಮಾಯಾನಗರಿ ಬೆಂಗಳೂರು ಮೇಲ್ನೋಟಕ್ಕೆ ಕೂಲ್ ಸಿಟಿ ಅಂತೆ ಕಂಡ್ರೂ ಎಲ್ಲವೂ ಎಗ್ಗಿಲ್ಲದೆ ನಡೀತಾ ಇದೆ. ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋಕೆ ಅಂತ ಪೊಲೀಸರು ಎಷ್ಟೇ ಶ್ರಮ ವಹಿಸಿದ್ರೂ 100% ಸಕ್ಸಸ್ ಆಗ್ತಿಲ್ಲ. ಅದರಲ್ಲೂ ಯುವತಿಯರನ್ನ ಬಳಸಿಕೊಂಡು ನಾನಾ ರೀತಿಯಲ್ಲಿ ಹಣ ಮಾಡೋಕೆ ಮುಂದಾಗೋ ತಲೆ ಹಿಡುಕರ ಸಂಖ್ಯೆ ಬಹು ದೊಡ್ಡದಾಗ್ತಾನೇ ಇದೆ. ಹೌದು, ಈ 4 ಖದೀಮರಿಗೆ ಮುಂಬೈ ಮೂಲದ ಡಾನ್ಸರ್ಗಳೇ ಟಾರ್ಗೆಟ್. ಇವರ ಹೆಸರು ಮೊಹಮ್ಮದ್ ನಜ್ನಿ, ಫೈಜ್ವಾನ್, ಸಂಜಯ್ ಹಾಗೂ ಅಮ್ಜಾ. ಈವೆಂಟ್ ಮ್ಯಾನೇಜ್ಮೆಂಟ್ ನಲ್ಲಿ ಕೈ ತುಂಬಾ ಸಂಬಳ ಸಿಗೋ ಕೆಲಸ ಕೊಡಿಸೋ ನೆಪ ಹೇಳಿ 11 ಯುವತಿಯರನ್ನ ಮುಂಬೈನಿಂದ ಕರೆತಂದಿದ್ರು. ಆದ್ರೆ ಇವರನ್ನ ಲೈವ್ ಬ್ಯಾಂಡ್ಗೆ ತಳ್ಳಲು ಮುಂದಾಗಿದ್ರು. ಸುಮಾರು 10 ಹುಡುಗಿಯರಿಗೆ ಬಾಂಬೆದಿಂದ ಕೆಲವು ಜನ ಇಲ್ಲಿ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕೆಲಸ ಇದೆ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಮತ್ತು ಅವರಿಗೆ ಈಗ ಒಂದು ಡಾನ್ಸ್ ಬಾರ್ದಲ್ಲಿ ಡಾನ್ಸ್ ಗರ್ಲ್ ಆಗಿ ಕೆಲಸ ಮಾಡಲಿಕ್ಕೆ ಒತ್ತಡ ಹಾಕ್ತಾ ಇದ್ದಾರೆ. ಮತ್ತು ಕೆಲವು ಹುಡುಗರಿಗೆ ಅಲ್ಲೇ ಒಂದು ರೂಮ್ದಲ್ಲಿ ಕೂಡ ಹಾಕಿದ್ದಾರೆ ಮತ್ತು ಕೆಲವು ಹುಡುಗರು ಹೊರಗಡೆ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಮಾಡಿದರು. ಲೈವ್ ಬ್ಯಾಂಡ್ಗಳಲ್ಲಿ ನೃತ್ಯ ಮಾಡಲು ನಿರಾಕರಿಸಿದ ಯುವತಿಯರನ್ನ ಮಲ್ಲತ್ತಹಳ್ಳಿಯ ಮನೆಯೊಂದರಲ್ಲಿ ಕೂಡಿ ಹಾಕಿದ್ರು. ನಿನ್ನೆ ತಡರಾತ್ರಿ ಸಿಸಿಬಿ ಹಾಗೂ ಜ್ಞಾನಭಾರತಿ ಪೊಲೀಸರು ಈ ಯುವತಿಯರನ್ನ ರಕ್ಷಿಸಿದ್ದಾರೆ. ಒಟ್ಟಾರೆ ಪೊಲೀಸರು ಎಷ್ಟೇ ಶ್ರಮಿಸಿದ್ರೂ ಉತ್ತರ ಭಾರತದಿಂದ ಯುವತಿಯರನ್ನ ಬೆಂಗಳೂರಿಗೆ ಕರೆತರುವ ಜಾಲ ಸಕ್ರಿಯವಾಗಿದೆ. ಪೊಲೀಸರು ತ್ವರಿತ ಕಾರ್ಯಾಚರಣೆಯಿಂದ ಯುವತಿಯರು ಸುರಕ್ಷಿತವಾಗಿ ತಮ್ಮ ಊರಿನ ಹಾದಿ ಹಿಡಿದಿದ್ದಾರೆ. ಜ್ಞಾನಭಾರತಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತಲೆಮರೆಸಿಕೊಂಡಿರುವ ಮತ್ತೊಬ್ಬ ಆರೋಪಿ ಕರಣ್ಗಾಗಿ ಹುಡುಕಾಟ ನಡೆಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸತೀಶ್ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.